ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏಯ್, ಪದ್ಮಿನಿ ಹೆಸರು ನಿನ್ ಬಾಯಲ್ಲಿ ಬರಬಾರ್ದು. ದುಡ್ಡಿನ ಆಸೆಗೆ ನಿನ್ನ ಮದುವೆ ಆಗಿ ಮೋಸ ಮಾಡ್ತಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ಆ ನಂದನು ಪದ್ಮಿನಿನ ಆಟ ಆಡ್ಸೋದಕ್ಕೆ ಎಂತ ಒಳ್ಳೆ ವಿಷಯ ಸಿಕ್ಕಿದೆ. ಇದನ್ನ ಇಟ್ಕೊಂಡು ನಂದನ್ ಹತ್ರ ಬೇಕಾದಷ್ಟು ದುಡ್ಡನ್ನು ಕಿತ್ಕೋಬೋದು. ಆದರೆ ಈಗ ನಂದನ್ನು ಅವಳ ಜೊತೆ ಇದ್ದಾನೆ, ಪೂರ್ವಿನೂ ಅವರಿಬ್ರು ಜೊತೆ ಇದ್ದಾಳೆ. ಈ 3 ಜನನು ಹೇಗಾದ್ರೂ ಮಾಡಿ ನನ್ನ ಮುಷ್ಟಿಲಿ ಇಟ್ಕೋಬೇಕು. ಅದಕ್ಕಿರೋದು ಒಂದೇ ದಾರಿ, ಈ ಮದ್ವೆ ಅನ್ನೋ ಸೀಕ್ರೆಟ್. ಪದ್ಮಿನಿ ಅನ್ಕೊಂಡು ಪೂರ್ವಿಗೆ ತಾಳಿ ಕಟ್ಬಿಟ್ಟೆ ನಾನು. ಇವನ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ. ಏನಪ್ಪ ನಂದನ್, 14 ಲಕ್ಷ ರೆಡಿ ಆಯ್ತಾ? ನನ್ ಕಣ್ ಯಾವತ್ತೂ ನನಗೆ ಮೋಸ ಮಾಡಲ್ಲ. ಇದು 100% ಲೀಲಾನೆ. ಅಲ್ಲ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಅವಳು ಹಳ್ಳಿಲಲ್ವಾ ಇರೋದು? ಅವಳು ಬೆಂಗಳೂರಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರು ಪರಿಚಯ ಇಲ್ಲ ಅಲ್ವಾ? ಸರ್, ಒಂದ್ ಇನ್ಫಾರ್ಮೇಶನ್ ಬೇಕಿತ್ತು. ಹೇಳಿ ಮೇಡಮ್. ಸರ್, ಈಗ ಒಂದಷ್ಟು ಜನ ಹೆಂಗಸರು ಹೋದ್ರಲ್ಲ, ಅದೇ ಕೆಲಸದವ್ರ ತರ ಇದ್ರಲ್ಲ, ಅವ್ರು ಯಾರು, ಎಲ್ಲಿಗೆ ಹೋಗ್ತಿದ್ದಾರೆ? ಅವರು ಮುಸ್ಲಿಂ ತಗೋತಾರೆ ಮೇಡಮ್. ಅಲ್ಲಿ ಪಕ್ಕದಲ್ಲಿ ಒಂದು ಚೌಟ್ರಿ ಇದೆ, ಆ ಚೌಟ್ರಿಲಿ ಕಸಕ್ಕೆ ಹೋಗ್ತಾರೆ. ಅಲ್ಲಿ ಮನೆ ಮನೆಗೂ ಕಸಕ್ಕೆ ಹೋಗ್ತಾರೆ ಮೇಡಮ್. ಹೌದಾ? ಅಲ್ಲಿ ಲೀಲಾ ಅಂತ ಇದಾರಲ್ಲ, ಅವ್ರು ನಿಮಗೆ ಗೊತ್ತಾ? ಹೆಸರು ಗೊತ್ತಿಲ್ಲ. ನಿಮ್ಮ ಮನೆಗೆ ಏನಾದ್ರು ಕೆಲಸಕ್ಕೆ ಜನ ಬೇಕಾ? ಬೇಕಾದ್ರೆ ನಾಳೆ ಬಂದು ನೀವು ಮಾತಾಡ್ಕೊಳ್ಳಿ. ಇಲ್ಲ ಇಲ್ಲ, ಬೇಡ ಬೇಡ. ಏನೋ ಮತ್ತೆ ಫೋನ್ ಮಾಡಿದ್ಯಾ? ನೀನು ಹೆದರ್ಸಿದ್ರೆ ಹೆದರ್ಕೊಂಡು ಸುಮ್ಮನಾಗ್ತಾನೆ ಅಂತ ಅನ್ಕೊಂಡಿದ್ಯಾ? ಕತ್ತಿ ತೂಗ್ತಾ ಇರೋದು ನಿನ್ ತಲೆ ಮೇಲೆ, ತಲೆ ಬಗ್ಗಿಸ್ಬೇಕಾಗಿರೋನು ನೀನು, ಕತ್ತಿನ ಹಿಡ್ದಿರೋನು ನಾನು. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ನಿನಗೂ ಒಳ್ಳೇದು. ಏಯ್, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟು ದಿನಗಳನ್ನ ಹಾಸ್ಪಿಟಲ್ ಬೆಡ್ ಮೇಲೆ ಕಳ್ದಿದ್ಯಾ, ಇನ್ ಮುಂದೆ ಜೈಲಲ್ಲಿ ಕಳಿಬೇಕಂತ ಆಸೆನಾ? ನೀನು ಪೊಲೀಸ್ ಹತ್ರ ಹೋಗಿ ಹೇಳ್ತೀನಿ ಅಂದೆ ಅಲ್ವಾ? ಹೇಳು. ನಾನು ಹೋಗಿ ಹೇಳ್ತೀನಿ ಪೊಲೀಸವ್ರ ಹತ್ರ. ಪದ್ಮಿನಿ ನನ್ನ ಹತ್ರ 4 ಲಕ್ಷ ತಗೊಂಡಿದ್ದು ಹೇಳ್ತೀನಿ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಪೊಲೀಸ್ನವ್ರಿಗೆ ಪದ್ಮಿನಿ ಮೇಲೆ ನನ್ನ ಆಕ್ಸಿಡೆಂಟ್ ಕೇಸಲ್ಲಿ ಆಲ್ರೆಡಿ ಅನುಮಾನ ಇದೆ. ನಾನೇ ಪಾಪ ಅವಳ ಹೆಸರು ಹೇಳಿರಲಿಲ್ಲ. ಈಗ ನನಗೆ ಹೇಗೆ ಬೇಕೋ ಹಾಗೆ ಹೇಳ್ತೀನಿ. ಓ, ಯಾಕೆ ನನ್ನ ವಯಸ್ಸೇ ಬರ್ತಾ ಇಲ್ಲ? ನೋಡೋ, ನಿನ್ನ ಮಧ್ಯೆ ಯಾಕೆ ಸುಮ್ಮನೆ ಈ ಥರ ಎಲ್ಲ ತಲೆನೋವು? ನನಗೆ ಬೇಕಾಗಿರೋದು ದುಡ್ಡು, ನಿನಗೆ ಬೇಕಾಗಿರೋದು ನೆಮ್ಮದಿಯ ಜೀವನ. ಇಬ್ರು ಒಪ್ಪಂದಕ್ಕೆ ಬಂದ್ರೆ ನಮ್ಗೆ ಬೇಕಾಗಿದ್ದು ನಮಗೆ ಸಿಗುತ್ತಲ್ವಾ? ಏನು ಒಪ್ಪಂದ? ನಾನು ಕೇಳಿದ 14 ಲಕ್ಷ ರೂಪಾಯಿ ಕೊಟ್ಬಿಡು. ನಾನು ಯಾವುದೇ ಕಾರಣಕ್ಕೂ ನಿನ್ನ ತಂಟೆಗೆ ಬರಲ್ಲ. ನೀನು ಅಕ್ಕನ ಜೊತೆನಾದ್ರೂ ಸಂಸಾರ ನಡೆಸು, ಅಥವಾ ತಂಗಿ ಜೊತೆನಾದ್ರೂ ಸಂಸಾರ ನಡೆಸು. ಕೂಲ್ 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 ನಂದನ್, ನಿನ್ನ ಲೈಫು ನಿನ್ಗೆ ಇಷ್ಟ ಬಂದಾಗ ಬದುಕು ಅಂತ ಹೇಳೋದಕ್ಕೆ ಬಂದೆ. ಈಗೇನು ಡೀಲ್ ಓಕೆನಾ? ನನ್ನ 14 ಲಕ್ಷ ಯಾವಾಗ ಕೊಡ್ತೀಯಾ? ಕೊಡಲ್ಲ. ನಾನು 14 ಲಕ್ಷ ಕೊಡಲ್ಲ. ಬೇಡ ನೋಡು ನಂದನ್, ಸುಮ್ಮನೆ ನನಗೆ ಸಿಟ್ಟು ಬರ್ಸ್ಬೇಡ. ನನಗೆ 14 ಲಕ್ಷ ಕೊಡಬೇಕು. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಅಮ್ಮಾಜಿ ಹತ್ರ ಹೋಗಿ ಕೂರ್ತೀನಿ. ಸುಮ್ಮನೆ ನಿನ್ನ ಲೈಫನ್ನ ಯಾಕೆ ರಿಸ್ಕ್ ತಗೊಳ್ತೀಯ?
ಯಾರ ಹತ್ರ ಬೇಕಾದರೂ ಹೋಗು, ಏನು ಬೇಕಿದ್ರೂ ಹೇಳ್ಕೊ. ನಿನ್ನಂಥ ಬೊಗಳೋ ನಾಯಿಗಳಿಗೆ ಹೆದರಲ್ಲ ನಾನು. ಇಡು ಫೋನ್. ನಾನು ಬೊಗಳೋ ನಾಯಿನ ತೋರಿಸ್ತೀನಿ ನಾನೇನು ಅಂತ. ಜಯಂತಿ, ಎಲ್ಲ ಕೆಲ್ಸನೂ ನೀನೇ ಮಾಡ್ತಿದ್ಯಲ್ಲಮ್ಮ, ನನ್ನೂ ಕರಿಬೋದಾಗಿತ್ತಲ್ವಾ? ಅಕ್ಕ, ಈಗ್ಲಾದ್ರೂ ನೀವು ರೆಸ್ಟ್ ತಗೋಬಾರ್ದಾ? ಈಗ್ಲಷ್ಟೇ ಅಣ್ಣನ ಮನೆಯಿಂದ ಬರ್ತಾ ಇದ್ದೀರಾ, ಬಂದ ತಕ್ಷಣ ಕೆಲಸ ಶುರು ಮಾಡ್ಕೊಂಡ್ರೆ ಹೇಗೆ? ಸ್ವೀಟ್ ನೀವು ಮಾಡ್ತಾ ಇದ್ದೀರಾ, ಈ ಕೆಲಸ ಮಾಡಕ್ಕಾದ್ರೂ ನನಗ್ ಬಿಡಿ. ಸ್ವೀಟ್ ಮಾಡಿದಾಯ್ತು, ಇನ್ನು ನಮ್ಮ ಮನೇಲಿ ನಾವು ಸುಮ್ಮನೆ ಕೂರೋ ಅಷ್ಟು ಹಿಂಸೆ ಬೇರೆ ಯಾವುದೂ ಇಲ್ಲ. ಅದ್ ನನ್ನ ಕೈಯಲ್ಲಿ ಆಗೋದು ಇಲ್ಲ. ಅಕ್ಕ, ನಂದನ್ನ ನೋಡ್ಕೊಂಡ್ ಬಂದ್ರಾ? ಬಂದಿದ ತಕ್ಷಣ ಅವ್ನ ರೂಮಿಗೆ ಹೋಗಿ ನೋಡ್ಕೊಂಡ್ ಬಂದೆ. ಅವ್ನಿಗೆ ಏಟ್ ಆಗಿದೆ ಅಂತ ಕೇಳಿ ಅವತ್ತೇ ಹೊರಟು ಬಂದ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಅಣ್ಣಂಗೆ ತುಂಬಾ ಹುಷಾರಿರ್ಲಿಲ್ಲ, ಹೇಗ್ ಬಿಟ್ಬರೋದು ಅಂತ ಸುಮ್ನಾದೆ. ಇವತ್ ಬೆಳಿಗ್ಗೆ ಅತ್ಗೆ ಬಂದ್ರು, ಅದಕ್ಕೆ ಹೊರಟು ಬಂದ್ಬಿಟ್ಟೆ. ಏನೇ ಆದ್ರೂ ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ ಅತ್ಗೆ. ಹ್ಞೂ ನರೇಂದ್ರ, ಪೂರ್ವಿಗೆ ಈ ಸಂಬಂಧ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮಾಲ್ತಿ, ಎಲ್ಲಾನು ತಯಾರಿ ಆಯ್ತಾ? ಹ್ಞೂ ಅಮ್ಮಾಜಿ, ಎಲ್ಲಾ ತಯಾರಿನೂ ಆಗಿದೆ. ಚಂದುಲಾಲ್ ಅವರು ಹೊರಟಿದಾರಂತೆ, ಇನ್ನೇನ್ ಬೇಗರೂ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ಬೋದು. ಎಲ್ಲ ತಯಾರಿ ಮಾಡ್ಕೊಳ್ಳಿ. ಸರಿ ಅಮ್ಮಾಜಿ. ಅತ್ಗೆ, ಹೇಗೋ ಈ ಸಂಬಂಧ ಸರಿ ಹೊಂದ್ಕೊಂಡ್ರೆ ಸಾಕು. ರಿಷಿನೂ ಒಳ್ಳೆ ಹುಡುಗ, ನಮ್ಮ ಪೂರ್ವಿನೂ ತುಂಬಾ ಒಳ್ಳೆ ಹುಡುಗಿ. ಅವರಿಬ್ರು ಮದುವೆ ಆದ್ರೆ 100 ಕಾಲ ಸುಖವಾಗಿರ್ತಾರೆ. ಹೌದು ನರೇಂದ್ರ, ಬೀಗರು ಈ ಸಂಬಂಧ ಒಪ್ಕೊಂಡ್ರೆ ಸಾಕು. ಅಕ್ಕ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ರು ಬಂದ್ಬಿಡ್ತಾರೆ. ಈ ತಾಳಿ ವಿಷಯ ಬಗೆಹರಿದೆ, ನಾನು ಈ ಮದ್ವೆ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. ಏನಾದ್ರೂ ಮಾಡಕ್ಕ. ನನ್ಗಂತೂ ಏನ್ ಮಾಡ್ಬೇಕನ್ನೋದೇ ತೋರ್ತಿಲ್ಲ ಕಣೆ. ನನ್ಗೆ ಯಾರು ಸಹಾಯನೇ ಮಾಡ್ತಿಲ್ಲ. ನಾವ್ ಹಿಂಗೆ ಸುಮ್ಕಿದ್ರೆ ಇವತ್ತವ್ರು ಮದ್ವೆ ಫಿಕ್ಸ್ ಮಾಡೇ ಬಿಡ್ತಾರೆ. ಪ್ಲೀಸ್ ಅಕ್ಕ. ನನ್ಗೊಬ್ರು ಸಹಾಯ ಮಾಡ್ಬೋದು. ಅವ್ರ ಹತ್ರ ಹೋಗಿ ಈಗ್ಲೇ ಮಾತಾಡ್ತೀನಿ. ಅತ್ಯಮ್ಮ, ಪದ್ಮಿನಿ, ನೀನ್ ಯಾಕಮ್ಮ ಇಲ್ಲಿಗೆ ಬರಕ್ ಹೋದೆ? ನೀನ್ ಹೋಗಿ ಪೂರ್ವಿನ ರೆಡಿ ಮಾಡು, ಅವ್ರೆಲ್ರು ಇನ್ನೇನ್ ಬಂದ್ಬಿಡ್ತಾರೆ. ಅತ್ತೆಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇದರಿಂದ ನೀವೇ ನನ್ನನ್ನು ಕಾಪಾಡ್ಬೇಕು. ಯಾಕಮ್ಮ, ಏನಾಯ್ತು? ಅದು ಪೂರ್ವಿಗೆ ಈ ಮದ್ವೆ ಇಷ್ಟ ಇಲ್ಲ. ಅಮ್ಮಾಜಿ ಒಳ್ಳೆ ಸಂಬಂಧ ಅಂತ ಸಂಭ್ರಮದಲ್ಲವ್ರೆ. ನಾ ಹೋಗಿ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳೋದರ್ಯಾ? ನನ್ಗಾಗ್ಲಿ ಪೂರ್ವಿಗಾಗ್ಲಿ ಇಲ್ಲ ಅತ್ಯಮ್ಮ. ಏನ್ ಹೇಳ್ತಾ ಇದೀಯ ಪದ್ಮಿನಿ? ಪೂರ್ವಿಗೆ ಈ ಸಂಬಂಧ ಇಷ್ಟ ಇದೆ ಅನ್ಕೊಂಡಿದ್ನಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ. ಅವ್ರಿವತ್ ಬರ್ತಾ ಇರೋದು ಹೆಣ್ಣೋಡು ಶಾಸ್ತ್ರ ಮಾಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋದಕ್ಕೆ. ಅವ್ರು ಬಂದಿದ್ದಾರೆ ಅಂದ್ ಮಾತ್ರಕ್ಕೆ ಮದ್ವೆ ಫಿಕ್ಸು ಅಂತ ಏನಿಲ್ವಲ್ಲ. ಆದ್ರೂ ಭಯ ಆಗ್ತೈತತ್ಯವ. ಹೌದು, ಪೂರ್ವಿಗೆ ಯಾಕೆ ಇಷ್ಟ ಇಲ್ವಂತೆ? ಹುಡುಗ ನೋಡಕ್ ಚೆನ್ನಾಗಿಲ್ವಂತ? ಹಂಗಲ್ಲ, ಹುಡ್ಗ ಏನೋ ಚೆನ್ನಾಗೇ ಇದ್ದಾನೆ. ಮತ್ತೆ ಅವಳ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರಮ್ಮ? ಅಯ್ಯೋ, ಹಂಗೆಲ್ಲ ಏನು ಇಲ್ಲ ಅತ್ಯಮ್ಮ. ಮತ್ತೆ ಮದ್ವೆ ಯಾಕಮ್ಮ ಬೇಡ ಅಂತಿದ್ದಾಳೆ? ಅವ್ರು ಓದಕ್ಕೂ ಏನು ಅಡ್ಡಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ? ಓಹ್, ಪೂರ್ವಿಗಿನ್ನು ಚಿಕ್ಕ ವಯಸ್ಸು, ಈಗ್ಲೇ ಮದ್ವೆ ಬೇಡ ಅಂತಾನಾ? ನೋಡ್ ಪದ್ಮಿನಿ, ಒಳ್ಳೆ ಸಂಬಂಧ ಬಂದಾಗ ಅದನ್ನ ಬಿಟ್ಬಿಟ್ರೆ ಮುಂದೆ ಇಂಥದ್ದೇ ಸಂಬಂಧ ಸಿಗತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ನೋಡು ಪದ್ಮಿನಿ, ನೀನೇನ್ ತಲೆ ಕೆಡಿಸ್ಕೋಬೇಡ. ಇವತ್ತವ್ರು ಬರ್ಲಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಲಿ, ನಿಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಆಗ ಪೂರ್ವಿ ಅಭಿಪ್ರಾಯನೂ ಕೇಳ್ತಾರಲ್ವಾ? ನೀನ್ ಹೋಗು, ಪೂರ್ವಿನ ರೆಡಿ ಮಾಡಿ ಕರ್ಕೊಂಬ. ಅಯ್ಯೋ, ನಾನು ಹೆಂಗ್ ಅರ್ಥ ಮಾಡಿಸ್ಲಿ ನಿಮ್ಗೆ?
ಪೂರ್ವಿ ನಿಮ್ ಸೊಸೆ ಅತ್ತೆ, ನಂದನ್ನವ್ರ ಹೆಂಡತಿ ಅವಳು. ಇದನ್ ಯಾರ್ಗ್ ಹೇಳೋಕ್ಕೂ ಆಗ್ತಿಲ್ವಲ್ಲ. ಅಮ್ಮಾಜಿ ಬೀಗರು ಬಂದ್ರು. ನಮಸ್ಕಾರ. ನಮಸ್ತೆ, ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಓಹೋ, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಅತ್ತೆ ಮಾವ ಚೆನ್ನಾಗಿದ್ದೀರಾ? ನಾವೆಲ್ಲ ಚಂದಾಗಿದ್ದೀವಪ್ಪ. ನೀನ್ ಚಂದಾಗಿದ್ಯಾ? ನೀವ್ ಹೆಂಗಿದ್ದೀರಾ? ಕಾಲು ಹುಷಾರಾಯ್ತಾ? ಹ್ಞೂ ಅತ್ತೆ, ನಿಮ್ಮ ಮಗಳ ಕೃಪೆ ಬೇಗ ಹುಷಾರಾದೆ. ನಿಂತ ಇದ್ದೀರಲ್ಲ ಬೀಗ್ರೆ, ಕೂತ್ಕೊಳ್ಳಿ. ನರೇಂದ್ರ ಅವರು ಬಂದ್ರು, ಕರ್ಕೊಂಡು ಹೋಗು. ಹಾ ಅಮ್ಮಾಜಿ, ನೀವು ಮಾತಾಡ್ತಾ ಇರಿ. ನಾನು ಬಂದೆ. ಬಂದ್ಬಿಟ್ಟು ಅಪ್ಪಯ್ಯ, ನೀನ್ ಚಂದಾಗಿದ್ಯಾ ಅಂತ ನಾನು ಕೇಳೋಕ್ಕಿಲ್ಲ ಕಣ. ಖುಷಿಯಾಗಿ ಇರ್ತಿ ಕೊಡು ನೀನು, ಖುಷಿಯಾಗಿರ್ತಿ. ಯಾಕಪ್ಪಯ್ಯ ನಂಗ್ ಫೋನ್ ಮಾಡ್ದಾಗೆಲ್ಲ ನೀವು ಮಾತಾಡೋಕ್ಕೂ ಸಿಗ್ಲಿಲ್ಲ. ಮದ್ವೆ ಆದ್ಮೇಲೆ ಈಗ ಬರ್ತಿದ್ದೀರಾ. ಪುಟ್ಟ, ಕ್ಷಮಿಸ್ಬಿಟ್ಟ ಅಂತ ನಿಮ್ಮ ಅಪ್ಪಾಜಿಗೆ ಭಾಳ ಕೆಲಸ ಕಣವ, ಬಿಡುವೆ ಹಾಕಿಲ್ಲ. ಕ್ಷಮಿಸ್ಬಿಡುವ, ಕ್ಷಮಿಸ್ಬಿಡು. ಪದ್ಮಿನಿ, ಅಪ್ಪ, ಭುಜಂಗ ಅವ್ರೆ ಬನ್ನಿ. ಕೂತ್ಕೊಳ್ಳಿ. ಬನ್ನಿ ಸರ್, ಕೂತ್ಕೊ ಬನ್ನಿ. ಪದ್ಮಿನಿ, ಅಮ್ಮಾಜಿ ಏನು ಸರ್ಪ್ರೈಸು ಅಂದ್ರಲ್ಲ, ಏನದು? ನೀನೇನಾರ ತಾಯಿ ಆಗ್ತಿದ್ಯಾ? ಹಿಂಗೆಲ್ಲ ಏನಿಲ್ಲ ಅವ್ವ. ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾ. ನಮಸ್ತೆ ನಮಸ್ತೆ, ನಮಸ್ತೆ ಮಾಜಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಬೀಗ್ರೆ. ಲೀಲಾ ಅವ್ರೆ, ನೀವೇ ಕಲ್ ನಿಂತ್ರಿ, ಬನ್ನಿ. ಚಂದಲಾಲ್ಗೆ ಭುಜಂಗವರು ಬೀಗ್ರಾಗ್ತಾರ. ಹೇಗಿದೆ ನೋಡು. ಯಾಕೆ ಅಮ್ಮಾಚಿಗಾಗಿಲ್ವಾ? ಇನ್ನು ನನ್ನ ಕಣ್ಣಲ್ಲಿ ಏನೇನ್ ನೋಡ್ಬೇಕು.